ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮಿದ್ರಿ ಅಂತ ಅಂದ್ಕೊಳ್ತೀನಿ. ನಾವು ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣಂತ. ಇದು ಗುರುವಾರದ ವ್ಲಾಗ್ ನೋಡ್ರಿ. ಬೆಳಗ್ಗೆ ನಾನು 3 ಗಂಟೆಗೆ ಎದ್ದು ಎಲ್ಲ ಕೆಲಸಗಳನ್ನ ಮುಗಿಸಿ ಹಂಗೆ ಪೂಜೆನೂ ಮಾಡಿ ಮುಗಿಸಿದ್ನಿ. ಇವತ್ತು ಪೂಜೆ ಮಾಡುವಾಗೆಲ್ಲ ನಾನು ವಿಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ, ಯಾಕಂದ್ರೆ ಸುಮಾರು ಈಗ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಂಡಿರೋದ್ರಿಂದ ವಿಡಿಯೋ ಎಲ್ಲ ಏನು ಮಾಡ್ಕೊಳಕ್ಕೆ ಹೋಗಲಿಲ್ಲ. ಇವತ್ತು ಪೂಜೆ ಎಲ್ಲ ಮಾಡಿ ಮುಗಿಸಿ ನೋಡ್ರಿ. 6 ಗಂಟೆಗೆ ಅಂದ್ರೆ ಪೂಜೆ ಎಲ್ಲ ಮುಗಿದ್ಬಿಟ್ಟಿರ್ತೈತಿ. ಪೂಜೆ ಎಲ್ಲ ಮಾಡಿ ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡು ಇವಾಗ ಚಹಾ ಮಾಡ್ಕೊಂಡ್ರಾತಂತೇಳಿ ಅಡುಗೆ ಮನೆಗೆ ಬಂದೇನಿ. ಇನ್ನು ಚಹಾ ಮಾಡಿಕೊಂಡು ಕುಡಿಬೇಕು. ಚಹಾ ಮಾಡ್ಕೊಂಡು ಕುಡಿದ್ರೆ ನೋಡ್ರಿ ಮುಂದೆ ನನಗೆ ಕೆಲಸ ಮಾಡೋಕ್ಕೆ ಎನರ್ಜಿ ಬರ್ತೈತಿ. ಅದು ಬೇರೆ ಬೇಗ ಎದ್ದಿರ್ತೀನಿ. ದಿನ ಏನು ಮಾಡ್ತಾನಂದ್ರೆ ಎದ್ದು ಫಸ್ಟ್ ಬ್ರಷ್ ಮಾಡಿ ಆಮೇಲೆ ಬಂದು ಚಹಾ ಕುಡಿದು ನಂತರ ಎಲ್ಲ ಕೆಲಸಗಳು ಮಾಡ್ಕೋತೀನಿ. ಆದರೆ ಗುರುವಾರಕ್ಕೊಂದ್ಸರಿ ಸ್ನಾನ ಮಾಡಿ ಪೂಜೆ ಮಾಡಿ ಆಮೇಲೆ ಚಹಾ ಕುಡಿಬೇಕು. ಹಾಗಾಗಿ ಸ್ವಲ್ಪ ನನಗೂ ಪೂಜೆ ಮಾಡಿದ ತಕ್ಷಣ ಕುಡಿಬೇಕಂತ ಅನ್ಸತ್ತಿರ್ತೈತಿ. ಅದಕ್ಕೆ ಫಸ್ಟ್ ಪೂಜೆ ಮಾಡಿ ಕುತ್ಕೊಂಡು ಇವಾಗ ಚಹಾ ಮಾಡ್ಕೊಳಕ್ಕೆ ಬಂದೇನಿ. ಇನ್ನು ಚಹಾ ಕುಡಿದು ಇನ್ನು ಅಡುಗೆ ಕೆಲಸ ನಂಗೆ ಶುರು ಮಾಡ್ಕೋಬೇಕು. ಇವತ್ತು ನಮ್ಮ ಮನೆಯವರು ಬಾಕ್ಸ್ ತೊಗೊಂಡು ಹೋಗ್ತೀನಿ ಅಂತ ಹೇಳಿದರು. ಒಂದು ವಾರದಿಂದ ಆಯ್ತು ಅವ್ರಿಗೆ ಬಾಕ್ಸ್ ನಾನು ಕಳ್ಸಾಕತ್ತಿದ್ನಿ. ಆದರೆ ಎಲ್ಲ ವೀಡಿಯೋನೂ ನಾನು ಶೇರ್ ಮಾಡ್ಕೊಂಡಿಲ್ಲ. ಯಾವಾಗಾದರೂ ಒಂದೊಂದು ವೀಡಿಯೋ ಅಷ್ಟೇ ಶೇರ್ ಮಾಡ್ಕೊಂಡಿದ್ದೀನಿ ಒಂದು ವಾರದಲ್ಲಿ. ಪ್ರತಿ ದಿವಸ ನಾನು ಅವ್ರಿಗೆ ಬಾಕ್ಸ್ನ ರೆಡಿ ಮಾಡಿ ಕಳಿಸ್ತಿದ್ನಿ. ನನಗೆ ಟೈಮ್ ಇದ್ದಾಗ ಮಾತ್ರ ನಾನು ವಿಡಿಯೋನ ಮಾಡ್ಕೊಂಡೇನಿ. ಮತ್ತು ಏನೋ ಸ್ಪೆಷಲ್ ರೆಸಿಪಿ ಏನೋ ಮಾಡದೇ ಇದ್ದಾಗೂ ನಾನು ಯಾವುದೇ ಥರ ವಿಡಿಯೋನ ಮಾಡ್ಕೊಳಕ್ಕೆ ಹೋಗಿಲ್ಲ. ಇವಾಗ ನಾನು ಚಹಾ ಮಾಡಿಕೊಂಡು ಕುಡಿದು ಇನ್ನು ಮತ್ತೆ ಅಡುಗೆ ಕೆಲಸ ಶುರು ಮಾಡ್ಕೋಬೇಕು. ಇವತ್ತು ನಮ್ಮ ಮನೆಯವ್ರಿಗೆ ಬಾಕ್ಸ್ ಕಳಿಸ್ಬೇಕಿತ್ತು. ಇನ್ನು ಇವತ್ತೊಂದು ದಿವಸ ನಾಳೊಂದು ದಿವಸ ಕಳಿಸಿರೋ ಮುಗೀತು. ದಿನ ಮತ್ತು ಅವ್ರ ಮನೆಗೆ ಊಟಕ್ಕೆ ಬರ್ತೇನೆ ಅಂತ ಹೇಳಿದರು. ಇವತ್ತು ನಾನು ಬಸ್ಸಾರು ರಾಗಿ ಮುದ್ದೆ ರೈಸ್ ಮಾಡಾಕತ್ತಿದ್ನಿ. ವಾರದಲ್ಲಿ ಒಂದು ದಿವಸ ಆದರೂ ರಾಗಿ ಮುದ್ದೆ ತಿನ್ಬೇಕಂತೇಳಿ ನಾನು ಮಾಡಾಕತ್ತಿದ್ನಿ. ಈಗ ಲಾಸ್ಟ್ ಟೈಮು ಅಷ್ಟೇ ನುಗ್ಗೆ ಸೊಪ್ಪಿನ ಸಾರು ಮತ್ತು ಮುದ್ದೆ ಮಾಡಿದ್ನಿ. ಅದನ್ನು ಗುರುವಾರನ ಮಾಡಿದ್ನಿ. ಇವತ್ತು ನೋಡ್ರಿ ಮುದ್ದೆನ ಮತ್ತು ಗುರುವಾರನ ಮಾಡತ್ತೇನೆ ನಾನು. ಇಲ್ಲಂತಂದ್ರೆ ಹಂಗೆ ಬಿಟ್ಟಿವಿ ಅಂದ್ರೆ ನಾವು ರಾಗಿ ಹಿಟ್ಟು ಯೂಸ್ ಮಾಡಿಕೊಂಡು ಏನೂ ಮಾಡೋಂಗಿನ ಇಲ್ಲ. ಇವಾಗ ಬೇಸ್ಗಿತ್ತಂದ್ರೆ ಆಂಬ್ಲಿ ಮಾಡ್ಕೊಂಡು ಕುಡಿತೇವೆ. ಆದ್ರೆ ಇವಾಗ ಮಳೆಗಾಲದಾಗ ರಾಗಿ ಹಿಟ್ಟು ಬಳಸ್ಕೊಂಡು ನಾನೇನು ಅಡುಗೆನ ಮಾಡೋಂಗಿಲ್ಲ. ಹಾಗಾಗಿ ವಾರದಲ್ಲಿ ಒಂದು ದಿವಸ ಆದರೂ ರಾಗಿ ಮುದ್ದೆ ತಿಂದ್ರಾತಂತೇಳಿ ಇವಾಗ ವಾರಕ್ಕೊಂದು ಸರಿ ರಾಗಿ ಮುದ್ದೆ ಮಾಡತ್ತೀನಿ. ಇವತ್ತು ಅಷ್ಟೇ ಬಸ್ಸಾರು ಮಾಡಕತ್ತಿದ್ನಿ. ಈ ರೆಸಿಪಿನೂ ಅಷ್ಟೇ ಸುಮಾರು ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಹೊಸಬ್ರು ಯಾರಾದರೂ ನೋಡತ್ತಿದ್ರೆ ಅಂದ್ರೆ ಅವರಿಗೆ ಹೆಲ್ಪ್ ಆಗ್ತತಿ ಅಂಥೇಳಿ ಅಲ್ಲಲ್ಲೇ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ನಾನು ಆ್ಯಡ್ ಮಾಡ್ಕೊಂಡಿದ್ದೇನೆ ಅಷ್ಟೇ. ಬೀನ್ಸು ಆಮೇಲೆ ಹೆಸರು ಕಾಳಿದ್ದು ಸ್ವಲ್ಪ ನೆನೆಸಿದ್ದು ಹೆಸರು ಕಾಳು, ತೊಗರಿಬೇಳೆ ಮತ್ತು ಸಬ್ಸಿಗೆ ಸೊಪ್ಪು ಇಷ್ಟು ಹಾಕಿ ಇವಾಗ ಕೂಗಿಸ್ಕೊಳಕ್ಕೆ ಇಡತ್ತೇನೆ ನೋಡ್ರಿ. ಇದು ಒಂದು ವಿಷಲ್ ಕೂಗಿಸಿದ್ರೆ ಸಾಕು, ಜಾಸ್ತಿ ಏನು ಬೇಡ. ಸಣ್ಣ ಕುಕ್ಕರಲ್ಲಿ ನಾವು ಮಾಡ್ತೀವಂತಂದ್ರೆ 2ರಿಂದ 3 ವಿಷಲ್ ಕೂಗಿಸ್ಕೋಬೋದು. ನಂದಿದು ದೊಡ್ಡ ಕುಕ್ಕರಲ್ಲಿ ಮಾಡ್ತೇನಲ್ಲ, ಹಾಗಾಗಿ ಒಂದೇ ವಿಷಲ್ಗೆ ನಾನು ಆಫ್ ಮಾಡಿರ್ತೀನಿ. ಕರೆಕ್ಟಾಗಿ ಬೆಂದಿರ್ತೈತಿ. ಜಾಸ್ತಿ ಬೇಯಬಾರ್ದು. ಸೊಪ್ಪು ಮತ್ತು ಬೀನ್ಸ್ ಎಲ್ಲ ಅದು ಪಲ್ಯ ಮಾಡಬೇಕಲ್ಲ, ಹಾಗಾಗಿ ನಾನು ಒಂದೇ ವಿಷಲ್ ಕೂಗಿಸ್ಕೊಳಕ್ಕಿಟ್ಟೇನಿ. ಹಂಗೆ ಸಾನ್ವಿ ಸ್ನ್ಯಾಕ್ಸಿಗೂ ರೆಡಿ ಮಾಡಿರತ್ತಂತೇಳಿ ಕಾರ್ನ್ ತೊಗೊಂಡು ಬಂದೀನಿ ನೋಡ್ರಿ. ಇದು ಸಾನ್ವಿಗೆ ನನಗೆ ಫೇವ್ರೇಟ್ ಅಂತ ಹೇಳ್ಬೋದು. ನಮ್ಮ ಮನೆಯವರು ಮುಂಚೆ ತಿಂತಾ ಇರಲಿಲ್ಲ ಕಾರ್ನ. ಇವಾಗ ಮೊನ್ನೆ ಒಂದು ದಿವಸ ಮಾಡಿಕೊಟ್ಟಿದ್ನಿ. ಅವರು ತಿನ್ಕ್ಯಾರ ಅವಾಗಿಂದ ಅವ್ರಿಗೂ ಇಷ್ಟ ಆಗತ್ತದ ನೋಡ್ರಿ. ಹಾಗಾಗಿ ಮುಂಚೆ ಆದ್ರೆ ಒಂದು ಗೊಂಜಾಳ ತೊಗೊಂಬನ್ನಿ ಅಂದ್ರೆ ಅರ್ಧ ಮಾಡಿ ಅರ್ಧ ಇಡ್ತಿದ್ನಿ. ಆದರೆ ಇವಾಗ ಪೂರ್ತಿ ಒಂದನ್ನು ಮಾಡಿಬಿಡ್ತೀನಿ. 3 ಜನ ತಿನ್ಕೋತೀವಿ, ಇಷ್ಟ ಆಗ್ತತಿ. ಹಾಗಾಗಿ ಎಲ್ಲನೂ ಇವಾಗ ಸುಲಿದು ಕುದಿಯಾಕಿಟ್ರೆ ಸಾನ್ವಿಗೆ ಸ್ನ್ಯಾಕ್ಸಿಗೆ ಆಗ್ತದಂತೇಳಿ ಎಲ್ಲನ ರೆಡಿ ಮಾಡ್ಕೊಳಕತ್ತೀನಿ. ನಾವು ಸಣ್ಣವರಿದ್ದಾಗ ಗೊಂಜಾಳ ತನಿ ನಮ್ಮವ್ವ ಕುದಿಸ್ಕೊಡ್ಬೇಕಾದ್ರೆ ಈ ರೀತಿ ಕಾಳೆಲ್ಲ ಮಾಡಿ ನಮಗೇನು ಸುಲಿದು ಕುದಿಸ್ಕೊಡ್ತಿರ್ಲಿಲ್ಲ. ನಾನು ಇವಾಗೇನು ಒಂದರಲ್ಲಿ 2 ಭಾಗ ಮಾಡಿದ್ನಲ್ಲ, ಹಿಂಗೆ 2 ಭಾಗ ಮಾಡಿ ಅವನ್ನ ಬೇಯಿಸಿ ಉಪ್ಪು ಹಾಕಿ ಬೇಯಿಸಿ ಕೊಡ್ತಿದ್ರು. ನಾವು ಹಂಗನ ಹಿಡ್ಕೊಂಡು ತಿಂತಿದ್ದೀವಿ. ಆದರೆ ಇವಾಗಿನ ಮಕ್ಕಳಿಗೆ ಈ ರೀತಿ ನೋಡ್ರಿ ಎಲ್ಲನೂ ರೆಡಿ ಮಾಡಿ ಕೊಡಬೇಕು ತಿನ್ನೋಕೆ. ಆದ್ರೂ ನೀಟಾಗಿ ಇಷ್ಟಪಟ್ಕೊಂಡು ತಿನ್ನೋದಿಲ್ಲ. ನಾವು ಸಣ್ಣವರಿದ್ದಾಗ ನಮ್ಮ ಮನ್ಯಾಗ ಕುದಿಸಿರಂದ್ರೆ ಮುಗೀತು, ಯಾವಾಗ ತಿಂತೇವೋ ಅಂತ ಕಾಯ್ತಿದ್ದು, ಅಷ್ಟು ಇಷ್ಟ ಆಗ್ತಿತ್ತು. ಮತ್ತು ಅವಾಗ ಇಷ್ಟಿಷ್ಟು ದೊಡ್ಡದು ಕಾರ್ನ್ ಸಿಗ್ತಿರ್ಲಿಲ್ಲ ಮತ್ತು ಅಷ್ಟು ಸ್ವೀಟಾಗೂ ಇರ್ತಿರ್ಲಿಲ್ಲ. ಹೊಲದಾಗ ಸಿಕ್ಕಿದ್ದು ಸಣ್ಣ ಸಣ್ಣ ಇರ್ತಿದ್ದು. ಆದ್ರೂ ಅವನ್ನ ನಾವು ಎಷ್ಟು ಇಷ್ಟಪಟ್ಕೊಂಡು ತಿಂತಿದ್ದೀವಿ ಅವಾಗ.
ಇವಾಗ ನೋಡ್ರಿ ಎಲ್ಲ ಐತಿ ಖರೆ ತಿನ್ನಕ್ಕೆ ಆಸೆ ಆಗಂಗಿಲ್ಲ. ಇವಾಗ ಒಂಥರ ಚೈಲ್ಡ್ಹುಡ್ ಲೈಫನ್ನು ಭಾಳ ಚಲೋ ಇತ್ತು ಅಂಥೇಳಿ ಅನ್ನಿಸ್ತತಿ ನನಗರ. ಮುಂಚೆ ಅವಾಗೆಲ್ಲ ನಾವು ತಿನ್ನೋದೆಲ್ಲ ಆರ್ಗ್ಯಾನಿಕ್ಕಾಗಿ ಸಿಗ್ತಿತ್ತು, ಒಳ್ಳೆ ಹೆಲ್ದಿ ಫುಡ್ ಸಿಗ್ತಿತ್ತು. ಇವಾಗಂತೂ ಎಲ್ಲ ನೋಡ್ರಿ ದುಡ್ಡು ಕೊಟ್ಟು ನಾವು ಬರೀ ಎಲ್ಲ ಕೆಮಿಕಲ್ ಮಿಕ್ಸ್ ಮಾಡಿರೋದನ್ನು ತಿನ್ನಬೇಕು. ಇವಾಗ ಇದ್ದಾಗನ ಹಿಂಗೆ ಇನ್ನು ಮುಂದೆ ನಮ್ಮ ಮಕ್ಕಳು ದೊಡ್ಡ ಆದಮೇಲೆಲ್ಲ ಹೆಂಗೆ ಬರ್ತೈತೋ ಅಂತೇಳಿ ಒಂದೊಂದು ಸಲ ನೆನೆಸ್ಕೊಂಡ್ರೆ ನನಗಂತೂ ಭಯ ಆಗ್ತಿರ್ತೈತಿ. ಎಷ್ಟಾಗ್ತೈತಲ್ಲ ಅಷ್ಟನ್ನಂತೂ ನಾನು ಹೆಲ್ದಿಯಾಗಿರೋದನ್ನು ಕೊಡೋಕೆ ಟ್ರೈ ಮಾಡ್ತೀನಿ. ಸಾನ್ವಿಗಂಗೆ ಕಾರ್ನ ಕೊಟ್ಟು ಈ ಕಡೆ ಪಲ್ಯ ಮತ್ತು ಸಾಂಬಾರಿಗೆ ನಾನು ರೆಡಿ ಮಾಡ್ಕೊಳಕತ್ತೀನಿ. ತೆಂಗಿನಕಾಯಿ ತುರ್ಕೊಳತ್ತೇನೆ ನೋಡ್ರಿ, ಪಲ್ಯಕ್ಕೆ ಮತ್ತು ಸಾಂಬಾರಿಗೆ ಎರಡಕ್ಕೂ ಬೇಕು. ಇವತ್ತು ಗುರುವಾರ, ನಾನಂತೂ ಉಪವಾಸ. ಬೆಳಗ್ಗೆ ಮುದ್ದೆ ಮಾಡಕತ್ತಿದ್ನಿ, ಮಧ್ಯಾಹ್ನಕ್ಕೆ ರೈಸ್ ಅಷ್ಟು ಮಾಡಕತ್ತಿದ್ದು ನೋಡ್ರಿ ನಮ್ಮ ಮನೆಯವ್ರಿಗೆ. ಯಾಕಂದ್ರೆ ಮತ್ತೆ ಮಧ್ಯಾಹ್ನ ಮುದ್ದೆ ತಿನ್ನೋಕ್ಕಾಗಂಗಿಲ್ಲ, ಗಟ್ಟಿಯಾಗಿ ಬಿಡ್ತಾವೆ. ಆದ್ರೆ ನಮ್ಮ ಮನೆಯವರು ಜೋಳದ ಮುದ್ದೆ ಮಾಡಿಕೊಡು ಅಂತ ಹೇಳಿದ್ದಾರೆ ನನಗೆ ಇವತ್ತು ಬಾಕ್ಸಿಗೆ. ಜೋಳದ ಮುದ್ದೆ ಮತ್ತು ಅನ್ನ ಸಾಂಬಾರು ಸ್ವಲ್ಪ ಪಲ್ಯನ ರೆಡಿ ಮಾಡಿ ಕೊಡ್ಬೇಕು ಅವರಿಗೆ. ಜೋಳದ ಮುದ್ದೆನೂ ಅಷ್ಟೇ ನಮ್ಮ ಮನೆಯವ್ರಿಗೆ ಭಾಳ ಇಷ್ಟ, ಹಾಗಾಗಿ ಮಾಡಿಕೊಟ್ಟಿರ್ತೇನೆ ನೋಡ್ರಿ. ಇವತ್ತು ಅಷ್ಟೇ ಮಧ್ಯಾಹ್ನಕ್ಕೆ ಮಾಡಿಕೊಡಂದ್ರು. ಸರಿ ಆಯ್ತು ಅಂತೇಳಿ ಅದನ್ನು ನಾನು ಒಂದು ಮಾಡಕತ್ತಿದ್ನಿ. ಇವಾಗ ನಾನೇನು ಕುಗ್ಸಾಕಿಟ್ಟಿದ್ನೆಲ್ಲ ಆವಾಗಲೇ ಬೇಳೆ ಬೀನ್ಸ್ ಎಲ್ಲ ಹಾಕ್ಬಿಟ್ಟು ಅದೆಲ್ಲ ಕುದ್ದಿತ್ತು. ಅದನ್ನೆಲ್ಲನೂ ಸಪ್ರೇಟ್ ಮಾಡಿ ಒಂದು ಸ್ವಲ್ಪ ಆರಾಕಿ ಬಿಟ್ಟೇನಿ. ಈ ಕಡೆ ಸಾಂಬಾರಿಗೂ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈರುಳ್ಳಿ, ಟೊಮೆಟೊ, ಆಮೇಲೆ ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ, ಕರಿಬೇವು ಎಲ್ಲನೂ ಹೆಚ್ಚಿಟ್ಕೊಂಡಿದ್ದೀನಿ. ಬೇಕಂದ್ರೆ ನೀವು ಹುರಿದು ಹಾಕೋಬೋದು, ಬ್ಯಾಡ ಅಂತಂದ್ರೆ ಹಂಗನೂ ಹಾಕೋಬೋದು ನೋಡ್ರಿ. ನಾನು ಇವತ್ತು ಹಂಗೆ ಹಾಕ್ಕೊಳಕತ್ತೀನಿ. ಎಲ್ಲ ಹಾಕಿ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡು ನಾವು ಇದನ್ನು ನೀರು ಹಾಕಿ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು. ಆಮೇಲೆ ಕಟ್ಟು ಇರ್ತೈತಲ್ಲ, ಏನು ಸೋಸಿ ಇಟ್ಕೊಂಡಿರ್ತಾವಲ್ಲ ಕಟ್ಟು, ಅದಕ್ಕೆ ಮಿಕ್ಸ್ ಮಾಡಿ ಉಪ್ಪು ಖಾರ ಎಲ್ಲ ಹಾಕಿ ಒಗ್ಗರಣೆ ಹಾಕಿದ್ದೀವಿ ಅಂತಂದ್ರೆ ಮುಗೀತು. ಸ್ವಲ್ಪ ಪಲ್ಯನೂ ಆ್ಯಡ್ ಮಾಡ್ಕೊಳಕತ್ತೀನಿ. ಇದನ್ನು ಹಾಕಿದ್ರೆ ಒಂಥರ ಟೇಸ್ಟ್ ಚಲೋ ಬರ್ತೈತಿ ಮತ್ತು ತಿಕ್ಕಾಗ್ತೈತಿ ಸಾಂಬಾರು. ಹಾಗಾಗಿ ಒಂದು ಚಮಚದಷ್ಟು ಪಲ್ಯನೂ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ. ಇವಾಗ ನಾವೇನು ಸಾಂಬಾರುಗಳು ಮಾಡ್ತೀವಲ್ಲ ಈ ಕಡೆ ಸೈಡು ಆಲ್ಮೋಸ್ಟ್ ಎಲ್ಲನೂ ಸೇಮೇ ಇರ್ತದೆ ನೋಡ್ರಿ ರೆಸಿಪಿ. ಅದಕ್ಕೆ ಹಾಕುವಂಥದ್ದು ಮೆಥಡ್. ಅದರ ತರಕಾರಿ ಸೊಪ್ಪು ಮಾತ್ರ ಚೇಂಜ್ ಆಗತ್ತಿರ್ತೈತಿ, ಮಸಾಲೆ ಮಾತ್ರ ಸೇಮ್ ಒಂದೇ ಥರನ. ಇವಾಗ ಏನು ನಾನು ಮಸಾಲೆ ಹಾಕಿರಲಿಲ್ಲ, ಅದನ್ನು ಹಂಗನೂ ಹಾಕ್ಬೋದು, ಇಲ್ಲ ಹುರಿದಾದರೂ ಹಾಕ್ಬೋದು. ಸೊಪ್ಪು, ಬೇಳೆ, ಬೀನ್ಸು ಈ ಥರ ಹಾಕಿ ಮಾಡಿರೋ ಬಸ್ಸಾರು. ಮತ್ತು ತರಕಾರಿಲಿ ಹಾಕ್ಬೋದು ನಾವು ಇದಕ್ಕೆ. ಬೆಂಡೆಕಾಯಿ ಹಾಕಿ ಮಾಡ್ಬೋದು, ಆಮೇಲೆ ಬೀನ್ಸ್ ಕ್ಯಾರೆಟ್ ಹಾಕಿ ಸಾಗು ಥರ ಮಾಡ್ಬೋದು. ಸೇಮ್ ಮಸಾಲೆಗೇನೆ ಸುಮಾರು ಥರ ನಾವು ಇದ್ರೊಳಗೆ ರೆಸಿಪೀಸ್ನ ಮಾಡ್ಕೋಬೋದು. ಇದು ಒಂದು ಇಂಗ್ರೀಡಿಯೆಂಟ್ಸ್ ಅಂದ್ರೆ ಇವಾಗ ಏನು ಮಸಾಲೆ ರೆಡಿ ಮಾಡ್ಕೊಂಡಿದ್ದೀವಲ್ಲ ಇದಷ್ಟು ಹಾಕಿ ನಾವು ಅಡುಗೆನ ಮಾಡ್ಕೋಬೋದು. ಅದ್ರಾಗ ಗೊತ್ತಾಗಬೇಕಷ್ಟೆ. ಇವಾಗ ನಾವು ಅನ್ಕೋತೀವಿ ಆ ಕಡೆ ಸೈಡ್ದು ಅಡುಗೆ ಮಾಡೋದು ಭಾಳ ಕಷ್ಟ ಅಂತೀವಿ, ಆದ್ರೆ ತಿಳ್ಕೊಂಡಿವಿ ಅಂತಂದ್ರೆ ಯಾವುದು ಕಷ್ಟ ಅಲ್ಲ ನೋಡ್ರಿ. ನಮ್ಮ ಕಡೆ ಸೈಡ್ ಅಡುಗೆ ಮಾಡ್ತೀವಿ ಅಂತಂದ್ರೆ ಹಸಿಮೆಣ್ಸಿನ್ಕಾಯಿ, ಖಾರ, ಉಳ್ಳಾಗಡ್ಡಿ, ಟೊಮ್ಯಾಟೊ, ಉಪ್ಪು, ಖಾರ ಇತ್ತಿತ್ತಂದ್ರೆ ಮುಗೀತು. ಅದರಲ್ಲೂ ಸುಮಾರಷ್ಟು ನಾವು ಪಲ್ಯ ಗಿಲ್ಯ ಎಲ್ಲ ಮಾಡ್ಕೊಂಡ್ಬಿಡ್ಬೋದು. ಅಡುಗೆ ಮಾಡೋಕ್ಕೆ ಕಲಿಯೋಕ್ಕಿಂತ ಮುಂಚೆ ಭಾಳ ಕಷ್ಟ ಅಂತ ಅನಿಸ್ತತಿ, ಆದ್ರೆ ಕಲ್ತಾದ್ಮೇಲೆ ಆರಾಮಾಗಿ ಮಾಡ್ಬೋದು. ನನಗಂತೂ ಅಡುಗೆ ಮಾಡೋಕ್ಕೆ ಇಷ್ಟ ಆಗ್ತದೆ ನೋಡ್ರಿ, ಅಷ್ಟೊಂದೇನು ಕಷ್ಟ ಅನ್ಸಂಗಿಲ್ಲ. ನಾನು ಯಾವುದೇ ಅಡುಗೆ ಮಾಡಿರೋನು ಇಷ್ಟಪಟ್ಕೊಂಡು ಮಾಡ್ತೀನಿ. ಮುಂಚೆ ಅಡುಗೆ ಕಲಿಯೋಕ್ಕೂ ಮುಂಚೆ ನಾನು ರುಚಿಯಾಗಿ ಊಟ ಮಾಡ್ತಾನೆ ಇರಲಿಲ್ಲ, ಯಾಕಂದ್ರೆ ನನಗೆ ಅಡುಗೆ ಮಾಡೋಕ್ಕೆ ಬರ್ತಿರಲಿಲ್ಲ. ಹಾಗಾಗಿ ರುಚಿಯಾಗಿ ಬಾಯಿಗೇನು ನನಗೆ ಊಟ ಚಲೋ ಊಟ ಸಿಗ್ತಾನೆ ಇರಲಿಲ್ಲ. ಆದ್ರೆ ನಾನು ಅಡುಗೆ ಮಾಡೋಕ್ಕೆ ಕಲ್ತ ಮ್ಯಾಲಿಂದ ಒಳ್ಳೊಳ್ಳೆ ಅಡುಗೆನ ಮಾಡಿಕೊಂಡು ನಾನು ತಿಂತೇನೆ ನೋಡ್ರಿ. ಹಂಗೆ ಅಡುಗೆ ಮಾಡೋಕ್ಕೆ ಕಷ್ಟ ಅನ್ನೋರು ಸ್ವಲ್ಪ ಇಷ್ಟಪಟ್ಟು ನಾವು ಮಾಡೋಕ್ಕೆ ಶುರು ಮಾಡಿದ್ದೀವಿ ಅಂತಂದ್ರೆ ಆಮೇಲೆ ಇಷ್ಟಪಟ್ಕೊಂಡು ನಾವು ಮಾಡ್ಬೋದು. ಅಷ್ಟು ಈಸಿ ಅಂತ ಹೇಳ್ಬೋದು ಅಡುಗೆ ಮಾಡೋದು. ಆದರೆ ಸುಮಾರು ಜನ ಹೆಂಗಸರು ಭಾಳ ಅಂದ್ರೆ ಭಾಳ ಬೇಸರ ಮಾಡ್ಕೋತಾರೋ ಅಡುಗೆ ಮಾಡೋಕ್ಕೆ. ನನಗಂತೂ ಇಷ್ಟ ಆಗ್ತದೆ ನೋಡ್ರಿ ಅಡುಗೆ ಮಾಡೋಕ್ಕೆ. ನಾನು ಯಾವಾಗಲೂ ಅಷ್ಟೇ ಹೊರಗಡೆದನ್ನು ಅವಾಯ್ಡ್ ಮಾಡ್ತೀನಿ. ಯಾವಾಗಲೂ ಅಷ್ಟೇ ಮನೆಯೊಳಗೆ ಹೆಲ್ದಿಯಾಗಿ ಕ್ಲೀನಾಗಿ ಅಡುಗೆನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಜಾಸ್ತಿ ವೆರೈಟೀಸ್ ಮಾಡದೇ ಇರ್ಬೋದು, ಆದರೆ ನನಗೆ ಎಷ್ಟು ಬರ್ತೈತಲ್ಲ ಅಷ್ಟನ್ನು ಕ್ಲೀನಾಗಿ ನೀಟಾಗಿ ರುಚಿಯಾಗಿ ಮಾಡ್ತೀನಿ ನೋಡ್ರಿ. ಇವಾಗ ಎಲ್ಲ ಬೆಳಗ್ಗೆ ಮುದ್ದೆ, ಸಾರು, ಪಲ್ಯ ಎಲ್ಲ ಮಾಡಿ ನಮ್ಮ ಮನೆಯವ್ರಿಗೆ ಊಟಕ್ಕೆ ಕೊಟ್ಟು ಹಂಗೆ ಜೋಳದ ಮುದ್ದೆ ಮಾಡಿದ್ನಿ. ಅವ್ರು ಅನ್ನ ಸಾರು ಬ್ಯಾಡ ಅಂದಿದ್ರು, ಹಂಗೂ ಒಂದು ಸ್ವಲ್ಪ ಅನ್ನ ಸಾರು ಕಲಿಸಿ ಡಬ್ಬಿಗೆ ಹಾಕಿದ್ದೀನಿ. ಪಲ್ಯ ಹಾಕಿ ಇವಾಗ ಅವ್ರ ಬಾಕ್ಸ್ನ ರೆಡಿ ಮಾಡಿದ್ದೀನಿ. ಇನ್ನು ಅವ್ರು ಕೆಲ್ಸಕ್ಕೆ ಹೋದ್ಮೇಲೆ ನಾನು ಸ್ವಲ್ಪ ಕ್ಲೀನಿಂಗ್ ಕೆಲಸನ ಮಾಡ್ಕೊಂಡ್ರೆ ನನ್ನ ಕೆಲಸ ಇವತ್ತಿಂದ ಮುಗೀತು ನೋಡ್ರಿ. ಇನ್ನು ಸಂಜೆಗೆ ಸ್ವಲ್ಪ ಬಿಸಿದ ರೈಸ್ ಮಾಡ್ಕೊಂಡ್ರೆ ಮುಗಿದು ಹೋಯ್ತು. ಇವತ್ತಿಂದ ಇಡೀ ದಿವಸದ ಅಡುಗೆ ಕೆಲಸ ಎಲ್ಲ ಮುಗೀತು.
ಫ್ರೆಂಡ್ಸ್ ಇವಾಗ ಟೈಮ್ 12:40 ಆಗಿತ್ತು ನೋಡ್ರಿ. ಬೆಳಗ್ಗೆ ಅಂತೂ ಎಲ್ಲ ಬೇಗ ಕೆಲಸ ಮುಗಿಸ್ಬಿಟ್ನಿ. ನಮ್ಮ ಮನೆಯವರು ಕೆಲ್ಸಕ್ಕೆ ಹೋದ್ರು. ಸಾನ್ವಿನೂ ಇವತ್ತು ಸ್ಕೂಲಿಗೆ ಬಿಟ್ಟು ಬನ್ನಿ. ನಮ್ಮ ಮನೆಯವ್ರು ಹೋಗ್ಬಿಡ್ಕ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿದ್ಬಿಟ್ಟಿತ್ತು. ನಂದು ಒಂದೆರಡು ಪಾತ್ರೆ ಇದ್ದು ಅವನು ಎಲ್ಲ ತೊಳೆದು ಕೆಲಸ ಎಲ್ಲ ಮುಗಿಸಿನಿ. ಎಡಿಟಿಂಗ್ ಮಾಡ್ಬೇಕಂತೇಳಿ ಕೂತ್ಕೊಂಡು ಆದ್ರೆ ಎಡಿಟಿಂಗ್ ಮಾಡೋಕ್ಕಾಗಲಿಲ್ಲ. ಮತ್ತು ನಿದ್ದೆನೂ ಬರಲಿಲ್ಲ. ಬೆಳಗ್ಗೆ ಬೇಗ ಇದ್ದನಿ, ಆದರೂ ಇವತ್ತು ಯಾಕೋ ನಿದ್ದೆ ಬರಲಿಲ್ಲ. ಹಂಗೆ ಸುಮ್ಮನೆ ನಾನು ಫೋನ್ ನೋಡ್ಕೊತ ಕೂತ್ಕೊಂಡಿದ್ನಿ. ಇವಾಗ ನೆನಪಾಯಿತು, ಲಾಸ್ಟ್ ಒಂದು ವಿಡಿಯೋದಲ್ಲಿ ಒಬ್ಬರು ನನಗೆ ಕಮೆಂಟ್ ಮಾಡಿದ್ರಿ, ನಿಮ್ದು ಸಿಲ್ವರ್ ಪೂಜಾ ಐಟಮ್ಸ ತೋರಿಸ್ರಿ ಒಂದು ವಿಡಿಯೋದಲ್ಲಿ ಅಂಥೇಳಿ ಕಮೆಂಟ್ ಮಾಡಿದರು. ಸರಿ ಆಯಿತು, ಅದಾದರೂ ಮಾಡಿರಾತಂತೇಳಿ ಇವಾಗ ನಾನು ಮತ್ತೆ ಸ್ಟಾರ್ಟ್ ಮಾಡೀನಿ. ನಮ್ಮ ಮನ್ಯಾಗ ಜಾಸ್ತಿ ಏನು ಪೂಜಾ ಐಟಮ್ಸ್ ಇಲ್ಲ ನೋಡ್ರಿ, ಎಷ್ಟು ಅದಾವ ಅಷ್ಟು ತೋರಿಸ್ತೇನೆ ನಾನು ನಿಮಗೆ. ಹಾಗಾಗಿ ಇವಾಗ 12:40 ಆಗೈತಿ. ಇವಾಗ ಶುರು ಮಾಡಿದ್ದೀನಿ. 1 ಗಂಟೆಗೆ ಸಾಮೀನು ಕರ್ಕೊಂಡು ಬರ್ಬೇಕು ಮತ್ತೆ ಹೋಗಿ. ಅಷ್ಟರೊಳಗಾಗಿ ವಿಡಿಯೋ ಮಾಡಿ ಮುಗಿಸಿರಾತಂತೇಳಿ. ಯಾಕಂದ್ರೆ ಯಾಕೆ ಬಂದ್ಲಂದ್ರೆ ಮತ್ತೆ ಇವನ್ನೆಲ್ಲ ನೋಡಿರಂದ್ರೆ ನನಗೆ ಕೊಡು ನಾ ಆಟ ಆಡ್ತೀನಿ ಅಂತಂತಾಳು. ಹಾಗಾಗಿ ಯಾಕೆ ಬರ್ಗೊಡ್ಕ ಈ ವಿಡಿಯೋ ಮಾಡಿರಾತಂತೇಳಿ ಇವಾಗ ಶುರು ಮಾಡೀನಿ. ಬರ್ರಿ ಏನೇನದಾವ ಅಂತೇಳಿ ತೋರಿಸ್ತೀನಿ. ಭಾಳಂತೂ ಏನಿಲ್ಲ, ಒಂದು ಸ್ವಲ್ಪ ಅದಾವು, ಎಷ್ಟು ಅದಾವ ಅಷ್ಟೇ ತೋರಿಸ್ತೀನಿ. ಅವನು ನಾನು ಇವನ್ನ ಹಂಗೂ ಹಿಂಗೂ ಕಷ್ಟಪಟ್ಟು ತೊಗೊಂಡಿರುವಂಥ ಒಂದಷ್ಟು ಐಟಮ್ಸ್ ಅಷ್ಟೇ, ಜಾಸ್ತಿ ಏನಿಲ್ಲ. ಎಷ್ಟು ಅದಾವ ಅಷ್ಟೇ ತೋರಿಸ್ತೀನಿ. ಮತ್ತು ಈ ಸರಿ ದೀಪಾವಳಿ ಹಬ್ಬಕ್ಕೆ ನಾನು ತೊಗೋಬೇಕಂತ ಅಂದ್ಕೊಂಡೇನಿ ದೇವರಿಗೆ ಬೆಳ್ಳಿ ಐಟಮ್ಸು. ಆವಾಗ ನಾನು ತೊಗೊಂಡೆ ಅಂದ್ರೆ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ, ತೊಗೊಳ್ಳಿಲ್ಲ ಅಂತಂದ್ರೆ ಇಲ್ಲ. ಒಟ್ಟಿನಲ್ಲಿ ಅಂದ್ಕೊಂಡೇನಿ, ನಮ್ಮ ಮನೆಯವ್ರಿಗೆ ಹೇಳಿದ್ದೀನಿ ಕೊಡಿಸ್ರಿ ಸರಿ ಅಂತೇಳಿ. ಹ್ಞೂ ಅಂದಾರು ನೋಡೋಣಂತ. ತೊಗೊಂಡೆ ಅಂದ್ರೆ ಆವಾಗ ವಿಡಿಯೋದಲ್ಲಂತೂ ನಾನು ಶೇರ್ ಮಾಡ್ಕೊತೀನಿ. ಬರೀ ಇವಾಗ ಎಷ್ಟದಾವು ಅಷ್ಟು ತೋರಿಸ್ತೇನಂತ. ಫಸ್ಟ್ ನೋಡ್ರಿ, ಬೆಳ್ಳಿದು ಅರಿಶಿನ ಕುಂಕುಮದ ಬಟ್ಲು. ಇವನ್ನ ನಾನು ತೊಗೊಂಡು ಭಾಳ ವರ್ಷ ಆಯ್ತು. ನಾನು ತೊಗೊಂಡಾಗ ಬರೀ 2,000 ರೂಪಾಯಿ ನೋಡ್ರಿ ಇವಕ್ಕೆ. ಇವಾಗ ತೊಗೊಳಕ್ಕೆ ಹೋದ್ರೆ ಭಾಳ ತುಟ್ಟಿ ಆಕತಿ. ಆವಾಗ ಕಡಿಮೆ ಇತ್ತು. ಅವಾಗ ಕರೆ ನಮಗೆ ತೊಗೋಬೇಕಂತೇಳಿ ಅವಾಗೇನು ಗೊತ್ತಾಗ್ತಿರ್ಲಿಲ್ಲ. ಇವಾಗ ಸಿಕ್ಕಾಪಟ್ಟೆ ರೇಟ್ ಐತಿ. ಇವಾಗ ಎಲ್ಲ ನೋಡಿರೋ ಬೇಕಂತ ಅನಿಸ್ತತಿ. ಆವಾಗ ನಾನು ರಕ್ಷಾಬಂಧನಕ್ಕೆ ನಮ್ಮ ಅಣ್ಣ ನನಗೆ ರೊಕ್ಕ ಕೊಟ್ಟಿದ್ದ 2,000 ರೂಪಾಯಿ. ಇನ್ನು ಸುಮ್ಮ ಬಟ್ಟೆ ಅದು ಇದು ತೊಗೊಂಡ್ರೆ ಹಾಳಾಗ್ತದಂತೇಳಿ ನಾನು ಇವೊಂದು ಜೋಡಿ ನೆನಪುಳಿತಾವಂತೇಳಿ ನಾನು ಇವನ್ನ ತೊಗೊಂಡಿದ್ನಿ. ಇಬ್ಬರು ಅಣ್ಣಗಳು ಸೇರಿ ಕೊಟ್ಟಿದ್ರು. ಒಬ್ಬ ನಮ್ಮ ದೊಡ್ಡವನ ಮಗ ರಾಜು ಅಣ್ಣ ಅಂಥೇಳಿ, ಅವ 1,000 ರೂಪಾಯಿ. ಮತ್ತು ಇನ್ನೊಬ್ಬ ಅವ ನಮ್ಮ ಮನೆಯವ್ರ ಫ್ರೆಂಡ್, ಅವನ್ನ ಇದ್ದ ಮಾರುತಿ ಅಂತೇಳಿ. ಪಾಪ ಅವ 1,000 ರೂಪಾಯಿ ನಮ್ಮನ್ನ ಕೊಟ್ಟಿದ್ರು. ಅವ ಮಾರುತಿ ಅನ್ನವ ಇವಾಗ ಇಲ್ಲಿ ನೋಡ್ರಿ, ಅವ ಆಕ್ಸಿಡೆಂಟ್ ಆಗಿ ತೀರ್ಕೊಂಡ ಪಾಪ. ಅವರ ನೆನಪಿಗಾಗಿ ನೋಡ್ರಿ ನಾನು ಇವನ್ನ ಇಟ್ಕೊಂಡಿದ್ನಿ. ರಕ್ಷಾಬಂಧನಕ್ಕೆ ರಾಖಿ ಕಟ್ಟಿದ ಕೈ ರೊಕ್ಕ ಕೊಟ್ಟಾರಲ್ಲ, ಸುಮ್ಮ ಇವನ್ನೆಲ್ಲ ನಾನು ವೇಸ್ಟ್ ಮಾಡಬಾರ್ದು ಅಂಥೇಳಿ ಆವಾಗ ತೊಗೊಂಡಿರುವಂಥವು ಇವು. 2,000 ರೂಪಾಯಿಗೆ 2 ತೊಗೊಂಡಿದ್ನಿ. ಇವಾಗ ಗ್ರಾಮದ ಎಷ್ಟದ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ 2 ಅರ್ಶಿನ ಕುಂಕುಮದ ಬಟ್ಲು ದೊಡ್ಡ ಅದಾವೆ ನೋಡ್ರಿ, ಚಲೋ ಅದಾವು. ಇವನ್ನ ಫಸ್ಟ್ ತೊಗೊಂಡಿದ್ದು ನಾನು ಇವನ್ನ. ಆಮೇಲೆ ಇವು ನೋಡ್ರಿ, ಇವ ಬೆಳ್ಳಿ ಸಮೆ ಸಣ್ಣ ಅದಾವ, ದೊಡ್ಡ ಸೈಜ್ ಇಲ್ಲ, ಸಣ್ಣ ಅದಾವ. ಆನಿವ ಚಂದ ಅದಾವ ಅಂತೇಳಿ ತೊಗೊಂಡೇನಿ. ಇವಾಗ ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಮಾಡ್ತೇವಲ್ಲ, ಅವಾಗ ಲಕ್ಷ್ಮಿಗೆ ಆನೆ ಅಂದ್ರೆ ಭಾಳ ಇಷ್ಟ. ಹಾಗಾಗಿ ಈ ಶೇಪಲ್ಲಿರುವ ನಾನು ತೊಗೊಂಡಿದ್ದೀನಿ. ಇವನ್ನ ಮೈಸೂರಾಗ ತೊಗೊಂಡಿದ್ದೇನೆ ನೋಡ್ರಿ. ಇವನು ಯಾವಾಗ ತೊಗೊಂಡೇನಂದ್ರೆ, ನಾವು ನಮ್ದು ಗಾಡಿ ತೊಗೊಂಡಿದ್ವಿ. ನಮ್ಮ ದೊಡ್ಡ ಗಾಡಿ ಐತಲ್ಲ, ಅದನ್ನು ನೀವು ವಿಡಿಯೋದಲ್ಲಿ ನೋಡಿರ್ಬೋದು. ಆ ಗಾಡಿ ನಾವು ಫಸ್ಟ್ ಇಯರ್ ತೊಗೊಂಡು ದೀಪಾವಳಿ ಹಬ್ಬ ಮಾಡಕತ್ತಿದ್ದೀವಿ. ಆವಾಗ ಫಸ್ಟ್ ಇಯರ್ ಪೂಜೆಗಂತೇಳಿ ನಾನು ಇವನ್ನ ತೊಗೊಂಡಿದ್ನಿ. ಇವು ಗ್ರಾಮದ ಏನಷ್ಟು ಗೊತ್ತಿಲ್ಲ ನನಗೆ, ಭಾಳ ವರ್ಷ ಆಯ್ತು ತೊಗೊಂಡಿನ. ಸಾನ್ವಿ ಹುಟ್ಟಿರಲಿಲ್ಲ ಅವಾಗ ತೊಗೊಂಡಿನ ಇವನ್ನೇ. ಇವಕ್ಕೆ ಅವಾಗ 4,500 ರೂಪಾಯಿ ಕೊಟ್ಟಿನಿ ನೋಡ್ರಿ ನಾನು. ಇವಾಗ 4,500 ರೂಪಾಯಿಗೆ ಏನು ಬರೋಂಗಿಲ್ಲ, ಒಂದು ಚಲೋ ಸೀರೆನೂ ಬರೋಂಗಿಲ್ಲ ನೋಡ್ರಿ. ಅವಕ್ಕೆ 2,000, ಇವಕ್ಕೆ 4,500 ರೂಪಾಯಿ ಕೊಟ್ಟಿದ್ನಿ. ಇವೆರಡು ಅದಾವು. ಇನ್ನು ದೊಡ್ಡ ಸಮಯ ತೊಗೋಬೇಕಂತೇಳಿ ಆಸೆ ಐತಿ, ಗೊತ್ತಿಲ್ಲ ಯಾವಾಗ ಈಡೇರ್ತತೋ ಅಂಥೇಳಿ. ಇವಾಗ ಸದ್ಯಕ್ಕೆ ಸಣ್ಣ ಪುಟ್ಟ ಆಸೆಗಳನ್ನ ಈಡೇರಿಸ್ಕೊಂಡಿದ್ದೇನೆ ಅಷ್ಟೇ. ಆಮೇಲೆ ಇದೊಂದು ದೇವ್ರದ್ದು ಮುಖವಾಡ ನೋಡ್ರಿ. ಮೊದಲ ಸಣ್ಣದಿತ್ತು, ಇವಾಗ ಸ್ವಲ್ಪ ದೊಡ್ಡದಾಗಿರೋದು ತೊಗೊಂಡಿದ್ದೀನಿ. ಇದನ್ನು ನಾನು ಅಷ್ಟೇ ಮೈಸೂರಾಗ ತೊಗೊಂಡಿದ್ದೀನಿ. ಇವನು 3 ಬೆಳ್ಳಿ ಐಟಮ್ಸು ನಾನು ಒಂದೇ ಅಂಗಡಿ ಒಳಗೆ ತೊಗೊಂಡಿದ್ದೀನಿ. ಮೈಸೂರಾಗ ಸಚಿನ್ ರಾಯ್ಕರ್ ಅಂತೇಳಿ ಅದಾರು, ಅವ್ರ ಹತ್ರನ ತೊಗೊಂಡಿದ್ದೇನೆ ನಾನು ಇವನಷ್ಟು. ಮೊದಲು ಸಣ್ಣದಿತ್ತು ಮುಖವಾಡ, ಮತ್ತು ಅದು ಫೇಸ ಇಷ್ಟೆಲ್ಲ ಡಿಸೈನ್ಸ್ ಇರಲಿಲ್ಲ, ಚಂದ ಇರಲಿಲ್ಲ, ಒಂಥರ ನೋಡಿರೋ ಗಂಡಸರ ಮುಖ ಅಂತ ಅನಿಸ್ತಿತ್ತು. ಹಂಗಿತ್ತದು. ನಾನು ಅದನ್ನು ಹೊಳ್ಕೊಟ್ಟು, ಮತ್ತು ಸ್ವಲ್ಪ ಸಣ್ಣದನ್ನು ಇತ್ತು, ಅದನ್ನು ಹೊಳ್ಕೊಟ್ಟು ಇದನ್ನು ತೊಗೊಂಡೇನು ನೋಡ್ರಿ. ಇದನ್ನು ತೊಗೊಂಡು ಈಗ ಒಂದು 3 ವರ್ಷ ಆಯ್ತು ಅಂತ ಅನಿಸ್ತತಿ. ಮೈಸೂರಾಗಿದ್ದಾಗ ತೊಗೊಂಡಿದ್ದು. ಇಲ್ಲಿ ಬಂದಮೇಲೆ 2 ಸರಿ ಪೂಜೆ ಮಾಡೀನಿ, ಅಂದ್ರೆ 3 ವರ್ಷ ಆಯಿತು. ಅಲ್ಲಿ ಒಂದು ಪೂಜೆ, ಇಲ್ಲಿ 2 ಪೂಜೆ. ಇದು ಬರೋದು 3ನೇ ವರ್ಷದ ಪೂಜೆ. ಹಾಗಾಗಿ ಒಂದು 3 ವರ್ಷ ಆಯ್ತು ಅನಿಸ್ತತಿ ತೊಗೊಂಡೆ. ಇದು ಚಲೋ ಐತೆ ನೋಡ್ರಿ. ಇದು ಎಷ್ಟೈತೆ ಗೊತ್ತಿಲ್ಲ, ಆದ್ರೆ ಇದರದ್ದು ರೇಟ್ ಬಂದು ಆವಾಗ 5,000 ಕೊಟ್ಟೆನ ಅನಿಸ್ತದೆ. ಹಳೀದನ 3,000 ಹಿಡಿದ್ರು, ಮ್ಯಾಲೊಂದು 2,000 2,500 ಕೊಟ್ಟು ತೊಗೊಂಡಿದ್ದೀನಿ. ಅಷ್ಟು ಪಕ್ಕ ನೆನಪಿಲ್ಲ. ಇದೊಂದು ನೋಡ್ರಿ,
ಇಷ್ಟ ನೋಡ್ರಿ ನನ್ನಂತೆಲ್ಲ ಬೇಳೆ ಐಟಮ್ಸ್ ಇರೋದು. ಇನ್ನು ಈ ಸಲ ದೀಪಾವಳಿಗೆ ತೊಗೋಬೇಕು ಅಂದ್ಕೊಂಡೀನಿ, ನೋಡೋಣ ಅಂತ ತೊಗೊಂಡ್ರೆ ನಾನು ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ಇಲ್ಲ ಅಂತಂದ್ರೆ ಇಲ್ಲ. ಮತ್ತು ಇನ್ನೊಂದಷ್ಟು ಬೇಳೆ ಐಟಮ್ಸ್ ಅದಾವೆ, ಹಂಗೆ ತೋರಿಸ್ಬಿಡ್ತೀನಿ. ಪೌಚ್ ಒಳಗೆ ಹಾಕಿಟ್ಟನಿ ಎಲ್ಲ, ಹಾಗಾಗಿ ತೋರಿಸ್ತೇನಂತ. ಸಾನ್ವಿದ ಲಿಂಗದಕಾಯಿ ನೋಡ್ರಿ ಇದೆ. ನಮ್ಮ ಕಡೆ ಅಂತೂ ಡೆಲಿವರಿ ಆಗಿ ಬರುವಾಗ ಮಕ್ಕಳಿಗೆ ಕಂಪಲ್ಸರಿ ಇದನ್ನು ಕೊಡ್ತಾರೋ. ನಾನು ಅದ್ರ ಜೋಡಿ ಒಂದು ತಾಯ್ತಾ ಇತ್ತಕ್ಕಿದ ಹಾಕಿದನಿ. ಇದು ಬೆಳಿದನ ಕರಿಯಾಕಿಗೆ ಹಾಕೋವಳು, ಹಾಗಾಗಿ ಎಲ್ಲನೂ ಸೇರಿ ಈ ರೀತಿ ಇಟ್ಟನು ನೋಡ್ರಿ. ಇದು ಲಿಂಗದಕಾಯಿ ಅಂತಿ ನಾ ಡೆಲಿವರಿ ಆಗಿ ಗಂಡು ಮನೆಗೆ ಹೋಗುವಾಗ ಒಂದು ದಿವಸ ಏನು ಸಾನ್ವಿ ಹಾಕ್ಕೊಂಡಿದ್ಲು, ಹೊಳ್ಳೆ ಲಾಸ್ಟ್ ಅಂತಿ ಅದು ಹಾಕ್ಕೊಂಡೇ ಇಲ್ಲಕ್ಕಿ ನೋಡ್ರಿ. ಇದೊಂದು ಚೈನಾ. ಆಮೇಲೆ ನಮ್ಮ ಸೈಡ್ ನೋಡ್ರಿ ಇವೆಲ್ಲ ಕಂಪಲ್ಸರಿ. ನಾವು ಡೆಲಿವರಿ ಆಗಿ ಹೊಂಟಿರ್ತೀವಲ್ಲ ಗಂಡು ಮನೆಗೆ, ಆವಾಗ ಒಂದಷ್ಟು ಇವೆಲ್ಲ ಜ್ಯುವೆಲ್ರಿ ಪಾಪುಗಳಿಗೆ ಕಂಪಲ್ಸರಿಯಾಗಿ ಕೊಡಲೇಬೇಕು ಅಂತಾರೆ. ಇವಕ್ಕೆ ಏನಂತಾರಂದ್ರೆ ಪೆಂಡೆಲ್ ಗೇಜಿ ಅಂತಾರೆ ನೋಡ್ರಿ ಇವಕ್ಕೆ. ಇವನು ಅಷ್ಟೇ ಒಂದೇ ದಿವಸ ಹಾಕ್ಕೊಂಡಾಳ ಸಾನ್ವಿ, ಒಂದು 2 ತಾಸು ಹಾಕ್ಕೊಂಡಾಳನು, ಹೊಳ್ಳೆ ಹಾಕ್ಕೊಂಡೇ ಇಲ್ಲ. ಹಾಗೆ ಅದಾವೆ ನೋಡ್ತಿರ್ಬೋದು ಹೆಂಗೆ. ಇನ್ನು ಈ ಸದ್ದು ಅಂಗಡಿಯಾಗ ತಂದವ್ರಂಗೆ ಅದಾವು ಇವು. ಪೆಂಡೆಲ್ ಗೆಜ್ಜೆ ನೋಡ್ರಿ. ಇವ ಸೌಂಡ್ ಏನು ಆಗಂಗಿಲ್ಲ, ಎಲ್ಲ ಗೆಜ್ಜೆ ಅದಾವು, ಕರೆ ಸೌಂಡ್ ಆಗಂಗಿಲ್ಲ. ಇವು ನೋಡ್ರಿ ಕಂಪಲ್ಸರಿ ನಮ್ಮ ಕಡೆ ಎಲ್ಲ ಮಕ್ಕಳಿಗೂ ಈ ಥರ ತವ್ರ ಮನೆಯವರ ಕೊಡ್ತಾರೋ, ಹಂಗೆ ನನಗೂ ನಮ್ಮ ತವ್ರ ಮನೆಯವರ ಮಾಡಿಸ್ಕೊಟ್ಟಾರ ನೋಡ್ರಿ ಪೆಂಡೆಲ್ ಗೆಜ್ಜೆ. ಆಮೇಲೆ ಇವು ನೋಡ್ರಿ, ಇವ ಗೋಡಂಬಿ ಗೆಜ್ಜೆ. ಇವು ಅಷ್ಟೇ, ಇವು ಕಂಪಲ್ಸರಿ ಕೊಡಲೇಬೇಕು. ಇವು ನೋಡ್ರಿ ಎಷ್ಟು ಚಂದ ಅದಾವ. ಈ ಕಡೆ ಸೈಡ್ದವ್ರಿಗೆ ಇವೆಲ್ಲ ಏನು ಗೊತ್ತಿರಂಗಿಲ್ಲ, ನಮ್ಮ ಕಡೆದವ್ರಿಗೆ ಗೊತ್ತಿರ್ತೈತಿ, ಕೊಟ್ಟಿರ್ತಾರೆ. ಇವು ಗೋಡಂಬಿ ಗೆಜ್ಜೆ ನೋಡ್ರಿ, ಇಲ್ಲೇ ಗೋಡಂಬಿ ಥರ ಶೇಪ್ ಅದಾವಲ್ಲ, ಹಾಗಾಗಿ ಗೋಡಂಬಿ ಗೆಜ್ಜೆ. ಇವನು ಅಷ್ಟೇ ಒಂದು ಸರಿ ಹಾಕೊಂಡ ಅಷ್ಟೇ ಸಾನ್ವಿ, ಹೊಳ್ಳಿ ಹಾಕ್ಕೊಂಡಿಲ್ಲ, ಹಾಗೆ ಇಟ್ಕೊಂಡೇನೆ ಇವನಂತೂ ನಾನು ಕೊಡಂಗಿಲ್ಲ, ಯಾವಾಗಲೂ ಕೊಡಂಗಿಲ್ಲ. ಲೈಫ್ ಟೈಮಿಗೆ ನಾನು ಇವನು ಹಾಗೆ ಇಟ್ಕೊಡ್ತೇನೆ ನೋಡ್ರಿ. ಸಾನ್ವಿ ಏನು ಜ್ಯುವೆಲ್ರಿ ಅದಾವು ಇವ್ನು ಯಾವನೂ ನಾನು ಕೊಡಂಗಿಲ್ಲ ಬೆಳ್ಳಿವ, ಯಾಕಂದ್ರೆ ಮುಂದೆ ಇಂಥ ಡಿಸೈನ್ಸ್ ಅದು ಸಿಗ್ತಾವೋ ಇಲ್ಲೋ ಅದು ಗೊತ್ತಿಲ್ಲ. ಹಾಗಾಗಿ ಇದಿಷ್ಟು ಇವನ್ನೆರಡನ್ನು ಮಾತ್ರ ನಾನು ಕೊಡಂಗೇನೇ ಇಲ್ಲ. ಇವಾಗ ಒಂದಷ್ಟು ಜನ ಏನು ಮಾಡಿಬಿಡ್ತಾರಂದ್ರೆ, 1-2 ಮಕ್ಕಳಾಗಿದ್ಮೇಲೆ, ಈಗ ಫಸ್ಟ್ ಮಗು ಆಯ್ತಂದ್ರೆ ಅವ್ನು ಇವ್ನು ಕೊಡ್ತಾರೆ, 2ನೇ ಮಗುಗದು ಕೊಡೋಂಗಿಲ್ಲ. ಇವನನ್ನು ನಾವು ಮತ್ತೆ ವಾಶ್ ಮಾಡಿಸಿ ಆ ಮಕ್ಕಳಿಗೆ ಹಾಕಬೇಕು. ಆಮೇಲೆ ಏನು ಮಾಡಿಬಿಡ್ತಾರೆ ಅಂದ್ರೆ ಸುಮ್ಮನೆ ಇಟ್ಕೊಂಡು ಏನು ಮಾಡೋದು ಅಂಥೇಳಿ ಇವನ್ನ ಸೇಲ್ ಮಾಡಿಬಿಡ್ತಾರೋ, ಕೊಟ್ಟು ಎಷ್ಟಕ್ಕೆ ಬರ್ತಾವೆ ಅಷ್ಟು ಕೊಟ್ಬಿಡ್ತಾರೋ. ಆದ್ರೆ ನಾನು ಮಾತ್ರ ಕೊಡೋಂಗಿಲ್ಲ ನೋಡ್ರಿ. ಲೈಫ್ ಟೈಮಿಗೆ ನಾನಂತೂ ಇವನ್ನ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಇವ ಹಂಗೆ ನನ್ನ ಹತ್ರನೇ ಇರ್ತಾವೆ, ನಾನು ಸೇಲ್ ಮಾಡೋಂಗಿಲ್ಲ. ಇವನ್ನ ನೆನಪಿಗೆ ಇರಲಿ. ಆಮೇಲೆ ಕಾಲ್ಗೆಜ್ಜಿ ಕೊಟ್ಟಿದ್ರು, ಸುತ್ತ ಕಾಲ್ಗೆಜ್ಜಿ. ಅವಂತೂ ಸಣ್ಣ ಅದು ಅವ್ನು ಕೊಟ್ಟ, ಮತ್ತು ಹಂಗೆ ಬೇರೆ ಗೆಜ್ಜಿ. ಅದಾದಮೇಲೆ ನೆಕ್ಸ್ಟ್ ಈ ಗೆಜ್ಜಿ ತೊಗೊಂಡು, ಈ ಗೆಜ್ಜಿನೂ ಹರಿದ, ಈಗ ಇನ್ನೊಂದು ಗೆಜ್ಜಿ ಹಾಕ್ಕೊಂಡಾಳು. ಆ ಗೆಜ್ಜಿನೂ ಒಂದು ಸ್ವಲ್ಪ ಎಲ್ಲ ಗೆಜ್ಜಿ ಅದು ಹೊಡೆದಾವ ಅಂತೇಳಿ ಅವನು ತೆಗೆದಿಟ್ಟಾಳು. ಇವನ್ನೆಲ್ಲ ನೋಡ್ರಿ ನಾನು ಕೊಟ್ಟೇ ಇಲ್ಲ, ಹಾಗೆ ಇಟ್ಕೊಂಡ್ಬಿಡ್ತೀನಿ. ಕಾಲಂಗ್ ಗೆಜ್ಜಿ ಮಾತ್ರ ಕೊಟ್ಟು ಚೇಂಜ್ ಮಾಡ್ತೀನಿ. ಆದರೆ ಇವ್ನು ಪೆಂಡೆಲ್ ಗೆಜ್ಜಿ ಗೋಡಂಬಿ ಗೆಜ್ಜಿ ಮಾತ್ರ ನಾನು ಕೊಡೋಂಗಿಲ್ಲ, ಹಾಗೆ ಇಟ್ಕೊತೇನೆ ನೋಡ್ರಿ. ಇವಾಗ ನಾನು ಚೈನಾ, ನಾನಂತೂ ಚೈನಾ ಹಾಕ್ಕೊಳಂಗಿಲ್ಲ. ಇವನು ಸುಮಾರು ವರ್ಷ ಆಯಿತು, ಸುಮ್ಮನೆ ಇರಲಿ ಅಂತೇಳಿ ತೊಗೊಂಡು ಇಟ್ಕೊಂಡಿದ್ದಾನೆ ಅಷ್ಟೆ, ಹಾಕ್ಕೊಂಡಿಲ್ಲ. ಇವು ಬಳಿನೂ ಅಷ್ಟೆ ಸಾನ್ವಿಗೆ ಡೆಲಿವರಿ ಆಗಿ ಬರುವಾಗ ನಮ್ಮವ್ವ ಕೊಡಿಸಿದ್ದು ನೋಡ್ರಿ. ಅವಾಗಾಗಿ ಕೈ ತೀರಾ ಸಣ್ಣಗೆ ಇದ್ದು, ಅವಾಗ ಕೊಟ್ಟಿದ್ದ ಬಳಿ ಇವತ್ತಿನವರೆಗೂ ಸಾನ್ವಿಗೆ ಬರೋದಿಲ್ಲ. ಹೊಸ ಹೆಂಗೆ ಅದಾವ ಹಂಗೆ ಇಟ್ಟನಿ. ನಾನು ಬೇರೆ ಬಳಿ ತಂದಕ್ಕಿಗೆ ಹಾಕೀನಿ, ಒಂದು 2 ಜೋಡಿ ಹಾಳಾದು. ಈಗ ಇವು ಮಾತ್ರ ಆಕಿಗೆ ಇನ್ನೂ ಬರವಲ್ಲು ನೋಡ್ರಿ. ಇನ್ನೊಂದು ಸ್ವಲ್ಪ ದೊಡ್ಡಕ್ಕೆ ಆದ್ಮೇಲೆ ಹಾಕ್ಬೇಕಂತಂದ್ರೆ ಇವು ಹಾಲು ಮನಿ, ಅವಾಗ ಹಾಕೋಕ್ಕಾಗಂಗಿಲ್ಲ. ಹಾಗಾಗಿ ಹೊಸವ ಒಂದು ದಿವಸ ಆಕಿ ಹಾಕ್ಕೊಂಡಿಲ್ಲ, ಹಂಗೆ ಇಟ್ಟನಿ. ನೋಡೋಣಂತ ಯಾರ್ದಾರ ಮತ್ತು ನೆಕ್ಸ್ಟ್ ಯಾರಾರ ನಮ್ಮ ತಂಗಿ ಡೆಲಿವರಿ ಆದ್ರದು ಅವಾಗ ಕೊಡ್ತಾನೆ. ಮತ್ತು ಇಲ್ಲಂತಂದ್ರೆ ಯಾರು ನಮ್ಮ ರಿಲೇಟಿವ್ಸ್ ಒಳಗೆ ಯಾರಿಗಾರ ಮಗು ಆಯ್ತಂದ್ರೆ ಅವ್ರಿಗೆ ಕೊಡ್ಬೇಕಂತೇಳಿ ಇಟ್ಕೊಂಡೇನಿ. ನೀವು ನಂಗೆ ಅಷ್ಟೇ ನೋಡ್ರಿ, ಅಷ್ಟೇ ಜ್ಯುವೆಲ್ರಿ. ಏನಿಲ್ಲ, ಇವಾಗ ಗೆಜ್ಜೆ ಉದ್ರಿದ್ದು ಅಂತ ಇಟ್ಕೊಂಡಿದ್ದಾನೆ ಅಷ್ಟೇ. ಇಷ್ಟ ನೋಡ್ರಿ ಜ್ಯುವೆಲ್ರಿ, ಸಿಲ್ವರ್ ಜ್ಯುವೆಲ್ರಿ ಕಲೆಕ್ಷನ್ನು, ಜ್ಯುವೆಲ್ರಿ ಆಮೇಲೆ ಪೂಜಾ ಐಟಮ್ಸು ಎಲ್ಲ ಇಷ್ಟದಾವ ನೋಡ್ರಿ. ಭಾಳ ಏನಿಲ್ಲ, ಇಷ್ಟದ. ನೀವು ಕಮೆಂಟ್ ಮಾಡಿದ್ರಿ ಬೆಳ್ಳಿ ಐಟಮ್ಸ್ ತೋರಿಸ್ರಿ ಅಂತೇಳಿ, ನಾನು ತೋರಿಸಿದ್ದೀನಿ. ಇಷ್ಟ ಆಗೈತಂತ ಅಂದ್ಕೊಳ್ತೀನಿ. ಫ್ರೆಂಡ್ಸ್, ಇವಾಗ 9:30 ಆಗೈತೆ ನೋಡ್ರಿ ಟೈಮ. ಊಟ ಎಲ್ಲ ಮುಗೀತು ರಾತ್ರಿದು. ನಾನು ಮಧ್ಯಾಹ್ನ ವ್ಲಾಗ್ನ ಹಿಂಗೆ ಕಂಟಿನ್ಯೂ ಮಾಡ್ತೀನಿ ಅಂತೇಳಿ ನಿಮ್ಗೆ ಹೇಳಿದ್ನಿ, ಆದ್ರೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಯಾಕಂತಂದ್ರೆ ನನ್ನ ಮೊಬೈಲ್ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ಬರೀ ಯೂಟ್ಯೂಬ್ ಮತ್ತು ಫೋನ್ದು ಏನು ಕಾಲ್ ಮಾಡ್ತೀವಲ್ಲ ಅದೊಂದು ಆ್ಯಪ್ ಅಷ್ಟೇ ಓಪನ್ ಆಗತ್ತಿದ್ದು. ಇನ್ನು ಯಾವುದೇ ಥರ ಆ್ಯಪ್ ಎಲ್ಲ ಓಪನ್ ಆಗತ್ತಿರಲಿಲ್ಲ. ಇನ್ಸ್ಟಾಗ್ರಾಮ, ವಾಟ್ಸಪ್ಪ, ಆಮೇಲೆ ಕ್ಯಾಮ್ರಾ,
ಗ್ಯಾಲ್ರಿ ಯಾವುದೂ ಓಪನ್ ಆಗತ್ತಿರಲಿಲ್ಲ. ನನಗಂತೂ ಒಂಥರ ಭಯ ಆಗ್ಬಿಟ್ಟಿತ್ತು. ಏನಪ್ಪ ಫೋನ್ ಯಾರಾದರೂ ಹ್ಯಾಕ್ ಮಾಡಿರ, ಇನ್ಸ್ಟಾಗ್ರಾಮ್ ಯಾರಾದರೂ ಹ್ಯಾಕ್ ಮಾಡಿರೋಣ ಅಂತೇಳಿ ಸಿಕ್ಕಾಪಟ್ಟೆ ಭಯ ಆಗ್ಬಿಟ್ಟಿತ್ತು ನನಗೆ. ನಾನು ಯೂಟ್ಯೂಬ್ ಒಂದು ಓಪನ್ ಆಗತ್ತಿತ್ತಲ್ಲ, ಎಲ್ಲ ಯಾವ ಥರ ಏನಾಗೈತಿ ಮೊಬೈಲ್ಗೆ ಅಂಥೇಳಿ ನೋಡಿರಾತಂತ ಯೂಟ್ಯೂಬಲ್ಲಿ ಸುಮಾರಷ್ಟು ವೀಡಿಯೋಸ್ನ ಚೆಕ್ ಮಾಡೀನಿ. ಅಷ್ಟು ಚೆಕ್ ಮಾಡಿ ನಾನು ಮಾಡಿರೋನು ಮೊಬೈಲ್ ಫುಲ್ ಹ್ಯಾಂಗ್ ಆಗಕತ್ತಿತ್ತು, ಏನೂ ವರ್ಕ್ ಆಗತ್ತಿರಲಿಲ್ಲ. ನನಗಂತೂ ಏನೂ ಮಾಡೋಕ್ಕಾಗತ್ತಿರಲಿಲ್ಲ. ಮತ್ತು ನಮ್ಮ ಮನೆಯವ್ರಿಗೆ ಫೋನ್ ಮಾಡೀನಿ, ಯಾಕೋ ಮೊಬೈಲ್ ಹಿಂಗೆ ಆಗತ್ತದ ಅಂತೇಳಿ. ಅವರ ಬಂದ ರಿಪೇರಿ ಮಾಡಿಕೊಡ್ತೀನಿ ನಾನು ಅಂತಂದರು. ಸರಿ ಅಂಥೇಳಿ ನಾನು ಸ್ವಲ್ಪ ಹೊತ್ತು ಬಿಟ್ನಿ. ಮತ್ತು ನೋಡೋಣ ಅಂತೇಳಿ ಮತ್ತೆ ತೊಗೊಂಡು ಮತ್ತು ಹಂಗಾಯಿತು. ಇಡೀ ದಿವಸ ನೋಡ್ರಿ 2 ಗಂಟೆಗೆ ನನ್ನ ಮೊಬೈಲು ಪ್ರಾಬ್ಲಮ್ ಆಗೋಕ್ಕೆ ಶುರುವಾಗಿದ್ದು. ಯಾವಾಗ ಈಗ ಆಗಲೇ 7:30ವರೆಗೂ ಇದು ಮೊಬೈಲ್ ಎಲ್ಲ ಫುಲ್ ಬ್ಲಾಕ್ ಆಗಿಬಿಟ್ಟಿತ್ತು. ಏನೂ ಓಪನ್ ಆಗ್ತಿರಲಿಲ್ಲ, ಬರೀ ಯೂಟ್ಯೂಬ್ ಅಂತ. ಮತ್ತು YT ಸ್ಟುಡಿಯೋನು ಅಷ್ಟೇ, ಅದು ಓಪನ್ ಆಗತ್ತಿರಲಿಲ್ಲ. ನಾನು ಏನಪ್ಪ ಮಾಡೋದು ಅಂತೇಳಿ ನನಗಂತೂ ಫುಲ್ ಬೇಜಾರಾಗ್ಬಿಟ್ಟಿತ್ತು. ಇಷ್ಟು ಕಷ್ಟಪಟ್ಟು ಇಷ್ಟು ವರ್ಷ ನಾನು ಯೂಟ್ಯೂಬ್ ಮಾಡಿದ್ದೀನಿ. ಆಮೇಲೆ ಇನ್ಸ್ಟಾಗ್ರಾಮು ಅಷ್ಟೇ, ಇವಾಗ ಒಳ್ಳೊಳ್ಳೆ ವ್ಯೂಸ್ ಬರಕತ್ತವು, ಸ್ವಲ್ಪ ಅದು ಗ್ರೋ ಆಗಕತ್ತತಿ ಅಂಥೇಳಿ ನಾನು ಫುಲ್ ಖುಷಿಯಾಗಿ ದಿನ ವೀಡಿಯೋಸ್ ಎಲ್ಲ ಮಾಡ್ತಿದ್ದೆ. ಆದ್ರೆ ಇವತ್ತು ನೋಡ್ರಿ ಹಾಗಾಗಿ ನನಗಂತೂ ಫುಲ್ ಬೇಜಾರಾಯಿತು. ಆದರೂ ಏನೂ ಪ್ರಾಬ್ಲಮ್ ಆಗಲಿಲ್ಲ. ನಮ್ಮೂರಾಗ ಒಬ್ಬ ಹುಡುಗದಾನು ಅಭಿಷೇಕ್ ಅಂತೇಳಿ, ಅವ ನನಗೆ ಇದೆಲ್ಲ ಸರಿ ಮಾಡಿಕೊಟ್ಟ. ಫೋನಲ್ಲೇನ ಹೇಳಿದ ನನಗೆ ಯಾವ ಥರ ಏನು ಮಾಡಬೇಕು ಅಂತೇಳಿ. ನಾವು ಹೇಳಿದಂಗೆ ಎಲ್ಲನೂ ಅಪ್ಡೇಟ್ ಮಾಡೀನಿ. ಆವಾಗ ಫೋನ್ ಇವಾಗ ನಾರ್ಮಲಾಗಿ ಆಗೈತಿ. ಅದರ ವಾಟ್ಸಪ್ಪಲ್ಲಿ ಅದು ಇವಾಗ ನಾವು ಒಂದು ಸರಿ ಅನ್ಇನ್ಸ್ಟಾಲ್ ಮಾಡಿದ್ದೀವಿ ಅಂತಂದ್ರೆ ಎಲ್ಲ ಇರೋ ಮೆಸೇಜು ಫೋಟೋಸು ಎಲ್ಲ ಹೋಗ್ತಾವಲ್ಲ, ಹಂಗೆ ಎಲ್ಲನೂ ಹೋಗ್ಬಿಟ್ಟವು. ವಾಟ್ಸಪ್ ಒಂದು ಹೊಸದಾಗೈತಿ. ನಾನು ಅದೇ ಥರನೇ ಇನ್ಸ್ಟಾಗ್ರಾಮ್ ರೀಲ್ಸ್ ಎಲ್ಲ ಹೊಕ್ಕಾವನು ಅಂತ ಅಂದ್ಕೊಂಡು, ಆದ್ರೆ ಅದೇನೂ ಆಗಲಿಲ್ಲ. ಇನ್ಸ್ಟಾಗ್ರಾಮ್ ಸೇಫ್ ಆಗೈತಿ. ಮತ್ತು ಯೂಟ್ಯೂಬನ್ನು ಅಷ್ಟೇ, ಅದು ಕರೆಕ್ಟ್ ಐತಿ. YT ಸ್ಟುಡಿಯೋನು ಎಲ್ಲ ಕರೆಕ್ಟ್ ಐತಿ. ವಾಟ್ಸಪ್ ಒಂದು ಚೇಂಜ್ ಆಯ್ತು ನೋಡ್ರಿ. ಹಾಗಾಗಿ ಮತ್ತು ಕ್ಯಾಮ್ರಾನೂ ಆನ್ ಆಗತ್ತಿರಲಿಲ್ಲ. ನನಗೆ ಯಾವುದಾದ್ರೂ ವೀಡಿಯೋಸ್ ಮಾಡಿ ಇಟ್ಕೋಬೇಕಂತಂದ್ರೆ ಕ್ಯಾಮ್ರಾನೂ ಆನ್ ಆಗತ್ತಿರಲಿಲ್ಲ. ಅದಕ್ಕಾಗಿ ನಾನು ಫುಲ್ ಹೆದರ್ಕೊಂಡು ಇವತ್ತಂತೂ ಒಂಥರ ಸಿಕ್ಕಾಪಟ್ಟೆ ತಲೆನೂ ಬಂದ್ಬಿಡ್ತು ನನಗೆ. ಬೆಳಗ್ಗೆ ಅಷ್ಟು ಬೇಗ ಎದ್ರೂ, ಇವತ್ತು ಗುರುವಾರ ಪೂಜೆ ಮಾಡೋಕೆ ಅಷ್ಟು ಬೇಗ ಎದ್ರೂ ನಾನು ಪ್ರತಿ ವಾರ ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ಮಾಡ್ತಿದ್ನಿ. ಆದರೆ ಇವತ್ತು ಮಾತ್ರ ನನಗೆ ಫೋನ್ ಹಿಂಗಾಗಿರೋದಕ್ಕೆ ಏನು ನಾನು ಚಾನೂ ಕುಡಿಲಿಲ್ಲ, ಹಾಲು ಕುಡಿಲಿಲ್ಲ, ಆಮೇಲೆ ನಿದ್ದೆನೂ ಮಾಡಲಿಲ್ಲ. ಹಂಗಾಗ್ಬಿಡ್ತು ನೋಡ್ರಿ. ಇವತ್ತು ಒಂಥರ ಫುಲ್ಲು ಭಯ ಆಗಿಬಿಟ್ಟಿತ್ತು, ಟೆನ್ಷನ್ ಆಗಿಬಿಟ್ಟಿತ್ತು, ಏನಾಗ್ತೋ ಏನೋ ಅಂಥೇಳಿ. ಆದ್ರೆ ಎಲ್ಲ ಒಟ್ಟಿನಲ್ಲಿ ನಾರ್ಮಲಾಗಿ ಆಯ್ತು ನೋಡ್ರಿ. ಇಷ್ಟೊತ್ತವರೆಗೂ 7:30ವರೆಗೂ ನಾನು ಅದನ್ನು ಫೋನೆಲ್ಲ ಅಪ್ಡೇಟ್ ಮಾಡ್ಕೊಂಡು, ಇವತ್ತು ಗುರುವಾರ ಎಲ್ಲ ಪ್ರತಿ ವಾರ ನಾನು ಸಾಯಿಬಾಬಾಗೆ ಹೋಗ್ತೀನಿ. ಇವತ್ತು ಫೋನ್ ಹಿಂಗಾಗಿದ್ದಕ್ಕೆ ನಾನು ಸಾಯಿಬಾಬಾಗೆ ಹೋಗ್ತಾ ಇರಲಿಲ್ಲ. ಯಾಕಂದ್ರೆ ಫುಲ್ ಟೆನ್ಷನಲ್ಲಿದ್ನಿ. ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಆರಾಮಾಗಿ ರಿಲ್ಯಾಕ್ಸಾಗಿ ಹೋಗಬೇಕು. ನಾನು ಫುಲ್ ಟೆನ್ಷನಲ್ಲಿರೋದಕ್ಕೆ ದೇವಸ್ಥಾನಕ್ಕೆ ಹೋಗೋದು ಬೇಡ ಅಂತ ಅಂದ್ಕೊಂಡು, ಆಮೇಲೆ ಹಾಲು ತೊಗೊಂಡು ಬರೋಕ್ಕಂತ ಹೋಗಲೇಬೇಕಿತ್ತು. ಹಾಗಾಗಿ ಹಂಗೆ ಹಾಲು ತೊಗೊಂಡು ಲೇಟಾಗಿತ್ತು. ಇವತ್ತು ಭಾಳ ಲೇಟಾಗಿತ್ತು. ದೇವಸ್ಥಾನದೊಳಗೆ ಪ್ರಸಾದ ಅದು ಏನೂ ಸಿಗಲಿಲ್ಲ. ಹೋಗಿ ಹಂಗೆ ನಮಸ್ಕಾರ ಮಾಡ್ಕೊಂಡು, ಇನ್ನೇನು ಬಾಗಿಲ ಹಾಕಾತಿದ್ರು ದೇವಸ್ಥಾನದ್ದು, ಹೋಗಿ ನಮಸ್ಕಾರ ಮಾಡಿಕೊಂಡೆ ಬನ್ನಿ. ಬಂದು ಬೆಳಗ್ಗೆ ಮಾಡಿದ್ದನ್ನು ಅಡಿಗಿತ್ತು, ಸ್ವಲ್ಪ ಬಿಸಿ ರೈಸ್ ಮಾಡಿ ಊಟ ಮಾಡ್ಕೊಂಡಿವಿ. ಹಾಗಾಗಿ ಮಧ್ಯಾಹ್ನದಿಂದ ನಾನು ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ ನೋಡ್ರಿ. ಅದಕ್ಕಾಗಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡಕತ್ತೀನಿ. ಮತ್ತು ಸಿಗ್ತೀನಂತ ನಾಳಿನ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಡೈಲಿ ವೀಡಿಯೋಸ್ನ ಹಿಂಗೆ ನೋಡಿರಿ, ನನಗೆ ಸಪೋರ್ಟ್ ಮಾಡಿರಿ. ಮತ್ತು ನಾಳಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.